ಹಲ್ಲಿದ್ದವನಿಗೆ ಕಡ್ಲೆ ಇಲ್ಲ, ಕಡ್ಲೆ ಇದ್ದವನಿಗೆ ಹಲ್ಲಿಲ್ಲ ಅನ್ನೋ ಹಾಗೆ ಸುಖದ ಸುಪ್ಪತ್ತಿಗೆಯಲ್ಲಿ ಬದುಕಿ ತೇಲಾಡಬೇಕಿದ್ದ ರಾಜ್ಕುಮಾರನ ಸ್ಥಿತಿ ನೋಡಿ ಜನರು ನಮ್ ಶತ್ರುಗೂ ಈ ಪರಿಸ್ಥಿತಿ ಬರಬಾರದು ಅಂತ ಬೇಜಾರ್ ಮಾಡ್ಕೊಳ್ತಿದ್ದಾರೆ. ಈ ರಾಜ್ಕುಮಾರನ ಹೆಸರು ಅಲ್ ವಲೀದ್ ಬಿನ್ ಖಾಲಿದ್ ಬಿನ್ ತಲಾಲ್ ಅಂತ. ಈತ ಸೌದಿ ರಾಜಮನೆತನವನ್ನ ಮುಂದುವರಿಸಬೇಕಿದ್ದ ಉತ್ತರಾಧಿಕಾರಿ. ಈ ರಾಜ್ಕುಮಾರ ಮೊನ್ನೆ ತಾನೇ ತನ್ನ 36ನೇ ವರ್ಷದ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡಿದ್ದಾನೆ. ಆದರೆ ಆ ಹುಟ್ಟುಹಬ್ಬವನ್ನ ಸಂಭ್ರಮ ಮಾಡಿದ್ದು ಆ ರಾಜ್ಕುಮಾರ ಅಲ್ಲ, ಆತನ ಸ್ನೇಹಿತರು ಮತ್ತು ಬಂಧುಗಳು. ಸೌದಿ ಅರೇಬಿಯಾದ ಈ ರಾಜಕುಮಾರನಿಗೆ 2005ರ ಏಪ್ರಿಲ್ 18ನೇ ತಾರೀಕು ಮಿಲಿಟರಿ ಕಾಲೇಜಿನಲ್ಲಿ ಓದುವಾಗ ರಸ್ತೆ ಅಪಘಾತದಲ್ಲಿ ತಲೆಗೆ ಗಂಭೀರ ಗಾಯ ಆಗಿತ್ತು. ರಕ್ತಸ್ರಾವವಾಗಿ ಆಸ್ಪತ್ರೆಗೂ ದಾಖಲಾಗ್ತಾರೆ. ಅವತ್ತಿನಿಂದ ಅಂದ್ರೆ 2005ರಿಂದಲೂ ಕೂಡ ಸ್ವಲ್ಪವೂ ಪ್ರಜ್ಞೆಯೇ ಇಲ್ಲದೆ ಕೋಮಾದಲ್ಲಿದ್ದಾರೆ. ಅಲ್ ವಲೀದ್ ರಿಯಾದ್ನ ರಾಜ ಅಬ್ದುಲ್ ಅಜೀಜ್ ಮೆಡಿಕಲ್ ಸಿಟಿಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದು ಬರೋಬ್ಬರಿ 2 ದಶಕಗಳಿಂದ ಕೋಮಾದಲ್ಲೇ ಇರೋದ್ರಿಂದ ಸೌದಿಯ ಈ ರಾಜಕುಮಾರನಿಗೆ ಸ್ಲೀಪಿಂಗ್ ಪ್ರಿನ್ಸ್ ಅಂದ್ರೆ ನಿದ್ರೆ ಮಾಡೋ ರಾಜಕುಮಾರ ಅಂತ ಕರೀತಾರೆ.